ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ನೀನ್ ಹಿಂಗೆಲ್ಲ ಮಾತಾಡಬೇಡ. ನಿಮ್ಮ ಅಮ್ಮ ಅವರು ನಮ್ಮ ಮನ್ಸು ನೋವಾಗಂಗೆ ಮಾತಾಡಿದ್ರು ಚಿಟ, ಅದ್ರಾಗ ತಪ್ಪೇನೈತೆ? ಅವ್ರು ಹೇಳಿ ಸರಿಗೆ ಐತಲ್ವಾ? ನಾವೇ ನಿಮ್ಮ ಹತ್ರ ನಿಮ್ಮ ತಾಯಿಯವ್ರ ಹತ್ರ ಕ್ಷಮೆ ಕೇಳಬೇಕು. ನೀವು ನಮ್ಗೆ ಒಳ್ಳೇದೇ ಮಾಡಿದ್ದೀರಾ. ನಿಮ್ಮ ಮೇಲೆ ಯಾವ ಕೋಪನೂ ಇಲ್ಲ ಕಣಪ್ಪ. ನಮಗೆ ಕೋಪ ಮಾಡ್ಕೊಂಡ್ರೆ ದೇವ್ರ ಮೆಚ್ಚುತ್ತಾನ. ಧ್ರುವ ಅವರೇ, ನೀವೀಗ ಸಮಾಧಾನ ಮಾಡಬೇಕಾಗಿರೋದು ಮೈನಂಗೆ. ಅವಳೇ ಈಗ ತುಂಬ ತುಕ್ತಲ್ಲ. ಅವಳೆ ರಾಧಾ ಅವ್ರೆ, ಮೈನಾ ಅವ್ರೆ ಎಲ್ಲಿ? ರೂಮಲ್ಲಿ ಅವಳೆ. ನಾನು ಹೋಗಿ ಮಾತಾಡ್ಬಹುದಾ? ಮಾತಾಡಪ್ಪ. ಮೈನಾ ಅವ್ರೆ, ನನ್ನ ಮಾತು ಕೇಳಿ ಬಾಗ್ಲು ತೆಗೀರಿ ಪ್ಲೀಸ್. ಮೈನಾ ಅವ್ರೆ, ಬಾಗ್ಲು ತೆಗೀರಿ. ಮೈನಾ, ಏನವ ಮಾಡ್ತಿದ್ಯಾ? ಬಾಗ್ಲು ತೆಗಿ. ಬಾಗ್ಲು ತೆಗೀರಿ ಮೈನಾ ಅವ್ರೆ. ನನಗೆ ಗೊತ್ತು ನಾನು ಮಾಡಿದ ತಪ್ಪೆ. ನಿಮ್ಮ ಒಪ್ಪಿಗೆ ಇಲ್ಲದೆ ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ಟಿದ ತಪ್ಪೆ. ನಾನು ಮಾಡಿದ ಸರಿ ಅಂತ ಹೇಳ್ತಿಲ್ಲ ಅಲ್ವಾ? ನಾನು ತಪ್ಪು ಒಪ್ಕೊಳ್ತಾ ಇದ್ದೀನಿ ತಾನೇ. ಯಾಕೆ ಬಾಗಲ್ ತೆಗಿತಾ ಇಲ್ಲ ನೋಡಿ? ನನಗೆ ಗೊತ್ತು ನಿಮ್ಮ ಅಮ್ಮನ್ಗೆ ಎಷ್ಟು ಆಘಾತ ಆಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಆಘಾತ ಆಗಿದೆ ಅಂತ. ನಾನು ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಮೈನಾ ಅವ್ರೆ, ಆದ್ರೆ ನನಗೆ ಬೇರೆ ದಾರಿ ಇರಲಿಲ್ಲ. ನಾನು ಎಲ್ಲಿ ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯದಲ್ಲಿ ಆ ಥರ ಮಾಡಿದೆ. ನೋಡಿ, ನನಗೆ ಗೊತ್ತು ನಾನಿಂಥ ಕೆಲಸ ಮಾಡ್ತೀನಿ ಅಂತ ನೀವು ಊಹೆ ಕೂಡ ಮಾಡಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಬೇರೆ ದಾರಿ ಇರಲಿಲ್ಲ. ದಯವಿಟ್ಟು ಬಾಗ್ಲು ತೆಗೀರಿ ಮೈನಾ ಅವ್ರೆ. ನಾನು ಮಾಡಿದ್ದಕ್ಕೆ ಸಮರ್ಥನೆ ಕೊಡ್ತಿಲ್ಲ. ನಾನು ಮಾಡಿದ ತಪ್ಪು ಅಂತ ನಾನು ಒಪ್ಕೊಳ್ತಾ ಇದ್ದೀನಿ ತಾನೆ. ನಾನು ಮಾಡಿದ ತಪ್ಪಿಗೆ ನಿಮಗೆ ಎಷ್ಟು ಕೋಪ ಇದೆಯೋ ಅದನ್ನು ತೀರಿಸ್ಕೊಳ್ಳಿ. ಎಷ್ಟು ಬೇಕಾದರೂ ಬೈರಿ. ಅಷ್ಟೇ ಅಲ್ಲ, ನೀವು ಬೇಕಾದ್ರೆ ಒಂದು 4 ಏಟು ಹೊಡೀರಿ, ಪರವಾಗಿಲ್ಲ. ಆದರೆ ದಯವಿಟ್ಟು ಈ ಥರ ನನ್ನ ಹತ್ರ ಮಾತಾಡದೆ ಇರಬೇಡಿ ಮೈನಾ ಅವ್ರೆ. ಪ್ಲೀಸ್ ಬಾಗ್ಲು ತೆಗೀರಿ, ಬಾಗ್ಲು ತೆಗೀರಿ ಮೈನಾ ಅವ್ರೆ. ನೀವಿವಾಗ ಬಾಗ್ಲು ತೆಗಿಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಅಟ್ಲೀಸ್ಟ್ ನನ್ನ ಜೊತೆ ಮಾತಾಡಿ ಮೈನಾ ಅವ್ರೆ, ಮಾತಾಡಿ ಪ್ಲೀಸ್, ಮಾತಾಡಿ. ನಿಮ್ಗೆಷ್ಟು ಬೇಜಾರಾಗಿದೆಯೋ ನನಗೂ ಅಷ್ಟೇ ಬೇಜಾರಾಗಿದೆ ಮೈನಾ ಅವ್ರೆ. ನಾನು ಕುಗ್ಗೋಗಿದ್ದೀನಿ ಇಲ್ಲಿ. ದಯವಿಟ್ಟು ಮಾತಾಡಿ. ಏನು ಮಾತಾಡ್ಬೇಕು ನನ್ನ ಹತ್ರ? ನನ್ನಿಂದ ನನ್ನ ಕುಟುಂಬಕ್ಕೆ ಆಗಿರೋ ಅವಮಾನನ ನಾನು ಸರಿ ಮಾಡ್ಬೇಕು ಅಂತ ಎಷ್ಟು ಓದಾಡ್ತಿದ್ದೀನಿ ಅಂತ ನನ್ನ ಪಕ್ಕದಲ್ಲೇ ನಿಂತ್ಕೊಂಡು ಎಲ್ಲ ನೋಡ್ತಿದ್ರಿ ತಾನೆ. ಎಲ್ಲ ಗೊತ್ತಿರೋ ನೀವೇ, ಎಲ್ಲ ಗೊತ್ತಿರೋ ನೀವೇ. ಸುಟ್ಟಿರೋ ಗಾಯದ ಮೇಲೆ ಬರೆ ಹಾಕ್ದಂಗ್ ಮಾಡ್ಬಿಟ್ರಲ್ವಾ? ಯಾಕೆ ನನ್ನ ಯಾಮರ್ಸಿದ್ರಿ? ಯಾಕೆ ಯಾಮರ್ಸಿದ್ರಿ? ನನ್ನಿಡೀ ಕುಟುಂಬಕ್ಕೆ ಅವಮಾನ ಆಗಂಗ್ ಮಾಡ್ಬಿಟ್ರಲ್ವಾ ಧ್ರುವ ಅವ್ರೆ? ನಿಮ್ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ಯಾಕೆ ನನ್ನನ್ನ ನೀವೇ ಯಾಮರ್ಸಿದ್ರಿ? ಹೇಳಿ. ಈಗ ನನ್ಗೆ ಮನುಷ್ಯರ ಮೇಲೆ ನಂಬಿಕೆ ಅನ್ನೋದೇ ಹೊಟ್ಟೋಗೈತೆ. ಯಾರು ನೋಡಿದ್ರೆ ಭಯ ಆಗ್ತೈತೆ ನನ್ಗೆ. ನೀವೆಲ್ರೂ ಸೇರ್ಕೊಂಡು ನನ್ನನ್ನ ಯಾಮರ್ಸ್ಬಿಟ್ರಿ. ನಿಮ್ಮನ್ನ ಯಾರನ್ನ ನೋಡೋದು ನಂಗೆ ಇಷ್ಟ ಆಯ್ತಿಲ್ಲ. ನಿಮ್ಮ ಕೈ ಮುಗ್ದು ಬೇಡ್ಕೋತೀನಿ, ನನ್ನ ಒಂಟಿಯಾಗಿ ಬಿಟ್ಬಿಡಿದ್ರು ಅವರೇ.
ಮೈನಾ ಏನವ ಮಾತಾಡ್ತಿದ್ಯಾ? ಮೈನಾ ಬಾಗ್ಲು ತೆಗೆಯವ. ಅವ್ರ ಮನೆಯವ್ರ ಹತ್ರ ಎಷ್ಟು ಅಂದು ಆಡ್ಸ್ಕೊಂಡು ಬಂದವ್ರೆ, ಅಂಥವ್ರ ಹತ್ರ ನಿನ್ನ ಹತ್ರ ಮಾತಾಡಕ್ಕಿಲ್ಲ, ಮಕನೂ ನೋಡಕ್ಕಿಲ್ಲ, ಹೋಗು ಅಂತಂದ್ರೆ ಏನವ ಅರ್ಥ? ಇವ್ರಿಗೆ ನಾನೇ ಬೇಕು ಅಂತ ಬಂದಿರೋದಕ್ಕೇನೆ ಇವಾಗ ಇವ್ರಿಗೆ ಇಂಥ ಸ್ಥಿತಿ ಬಂದಿರೋದು. ಇದೆಲ್ಲ ನಡೆಯುತ್ತೆ ಅಂತ ಗೊತ್ತಿರೋದಕ್ಕೆ ನನ್ನನ್ನು ಹುಡ್ಕೊಂಡು ಬರ್ಬೇಡಿ ಅಂತ ತಲೆ ಚಚ್ಕೊಂಡು ಬಡ್ಕೊಂಡಮ್ಮ. ನಾನು ನನ್ನ ಮಾತೆ ಕೇಳಲಿಲ್ಲ ಅವರು. ಮೊದ್ಲು ಇವ್ರನ್ನ ಇಲ್ಲಿಂದ ಹೋಗಕ್ ಹೇಳು. ಇವ್ರು ಮಾಡಿರೋ ಕೆಲಸದಿಂದ ನಮ್ಮೆಲ್ರಿಗೂ ಎಷ್ಟು ನೋವಾಗೈತೋ, ಎಷ್ಟು ಅವಮಾನ ಆಗೈತೋ, ಅವ್ರ ತಾಯಿಗೂ ಅಷ್ಟೇ ಅವಮಾನ ಆಗೈತೆ. ಇಲ್ಲಿ ಬಂದು ನಮ್ಮ ಹತ್ರ ಕ್ಷಮೆ ಕೇಳಿದ್ ಸಾಕು ಕಣಮ್ಮ. ಮೊದ್ಲು ಹೋಗಿ ಅವ್ರ ತಾಯಿ ಹತ್ರ ಕ್ಷಮೆ ಕೇಳಕ್ ಹೇಳು. ನಾನು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಈ ತರ ಅನ್ಭವಿಸ್ತೀನಿ. ಈಗ ತಾಯಿ ಮಗನ ದೂರ ಮಾಡಿದೀನಿ ಅನ್ನೋ ಪಾಪ ನನಗ್ ಬೇಕಾಗಿಲ್ಲ. ಮೊದ್ಲು ಇವ್ರನ್ನ ಇಲ್ಲಿಂದ ಹೋಗಕ್ ಹೇಳಮ್ಮ, ಹೋಗಕ್ ಹೇಳು. ಮೈನಾವ್ರೆ, ನಮ್ಮಮ್ಮನ ಹತ್ರ ನಾನ್ ಕ್ಷಮೆ ಕೇಳ್ತೀನಿ. ಅವ್ರ ಕಾಲಿಗೆ ಬಿದ್ದಾದ್ರೂ ಅವ್ರನ್ನ ಒಪ್ಪಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಮೈನಾವ್ರೆ ಪ್ಲೀಸ್ ಬಾಗ್ಲು ತೆಗೀರಿ ಪ್ಲೀಸ್. ನೋಡಿ, ನನ್ನ ನೋಡಿ ಯಾವ ಪ್ರಯೋಜನನೂ ಇಲ್ಲ. ನಿಮ್ ತಾಯಿ ಹತ್ರ ಹೋಗಿ ಅವ್ರ ಇಷ್ಟದಂಗೆ ನಡ್ಕೊಳ್ಳಿ. ಮೈನಾವ್ರೆ ನನ್ನ ಮಾತು ಕೇಳಿ ಬಾಗ್ಲು ತೆಗೀರಿ ಪ್ಲೀಸ್. ಅವ್ವ ಮೈನಾ, ಇಲ್ಲಿವರೆಗೂ ನಿನ್ನ ಹುಡ್ಕೊಂಡ್ ಬಂದವ್ರೆ, ಅದಕ್ಕಾದ್ರೂ ಮರ್ಯಾದೆ ಕೊಟ್ಟು ಬಾಗ್ಲು ತೆಗ್ದು ಮಾತಾಡವ. ಹೌದು ಕಣವ ಮೈನಾ, ಬಾಗ್ಲು ತೆಗಿಯೋ. ಮೈನಾ, ನೀನ್ ಒಳ್ಳೆತನಕ್ಕೆ ಕಣೆ ನಾವೆಲ್ಲರೂ ಈ ರೀತಿ ಮಾಡಿದ್ದು. ಧ್ರುವ ಅವರು ಕೂಡ ನಿನ್ ಒಳ್ಳೆತನಕ್ಕೆ ಅವರು ಮದ್ವೆ ಆಗಿದ್ದು ಕಣೆ. ಹೌದು ಮೈನಾ, ಬಾಗ್ಲು ತೆಗೆದು ಧ್ರುವ ಅವ್ರು ಏನ್ ಹೇಳ್ತಾರೆ ಅಂತ ಕೇಳವಾ? ಲೋ ಅಣ್ಣಯ್ಯ, ನೀನಾದ್ರೂ ನನ್ನನ್ನ ಅರ್ಥ ಮಾಡ್ಕೋತಿ ಅಂತ ನಾನು ಇಲ್ಲಿ ಗಂಟ ಬಂದಿದ್ದೀನಿ ಕಣೋ. ನೀನು ಯಾಕೋ ನನ್ನನ್ನು ಅರ್ಥ ಮಾಡ್ಕೋತಿಲ್ಲ. ನಿಮ್ಮೆಲ್ರಿಗೂ ನೀವೇನ್ ಅನ್ಕೋತೀರೋ ಅದೇ ಅಲ್ವಾ ನಡಿಬೇಕು. ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ವಾ? ಅದಕ್ಕೆ ಈ ತರ ನಡ್ಕೋತಿದ್ದೀರಾ? ನನ್ಗೆ ಈಗ ಅರ್ಥ ಆಗ್ತೈತೆ.